ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಗುರು. ನನ್ನ ಮಕ್ಕಳು ಏನು ಅಂದ್ಕೊಂಡಿದ್ದಾರೆ ಗುರು? ನಮ್ಮ ಮುಸ್ಲಿಂ ಮಕ್ಳು ಅಂದ್ಕೊಂಡಿದ್ದಾರೆ ಏನು? ಪಂಜಾಬ್ ಕಿಂಗ್ಸ್ ಅವ್ರು ಆ್ಯಕ್ಷನಲ್ಲಿ ತೊಗೊಂಡಿರೋದೇ ಶ್ರೇಯಸ್ ಅಯ್ಯರ್ನ ಕ್ಯಾಪ್ಟನ್ ಮಾಡೋದಕ್ಕೆ. ಏನು ಬ್ಯಾಟರ್ ಆಗಿ ಆಡಿಸ್ತಾರಾ ಅವ್ರನ್ನೇನು ತೊಗೊಂಡ್ಬಿಟ್ಟು? ಫಸ್ಟ್ ಆಫ್ ಆಲ್ ಪಂಜಾಬ್ ಕಿಂಗ್ಸ್ ಅವರಲ್ಲಿ ಕ್ಯಾಪ್ಟನ್ನೇ ಇಲ್ಲ. ಮತ್ತು ಈಗ ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳಿಬಿಟ್ಟು ಇವತ್ತು ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಬೆಳಗಿನ ಜಾವ ಸ್ವಲ್ಪ ವಿಡಿಯೋ ಬರೋಕ್ಕೆ ಲೇಟ್ ಆಯಿತು ಅಷ್ಟೇ. ಏನಪ್ಪ ಅಂದರೆ ಪಂಜಾಬ್ ಕಿಂಗ್ಸ್ ಅವರು ಶ್ರೇಯಸ್ ಅಯ್ಯರ್ನ ಕ್ಯಾಪ್ಟನ್ನಾಗಿ ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಮ್ಗೆ ಗೊತ್ತೇ ಇರಲಿಲ್ಲ ಪಾಪ ಇವರು ಮೆಗಾ ಆ್ಯಕ್ಷನಲ್ಲಿ ಕೀಳಕ್ಕೆ ತಗೊಂಡಿರ್ತಾರೆ ಅಂದ್ಕೊಂಡಿದ್ದೆ ನಾನೇನು ಶ್ರೇಯಸ್ ಅಯ್ಯರ್ನ ಇವಾಗ ಅಫಿಷಿಯಲ್ ಅನೌನ್ಸ್ ಮಾಡ್ತಿದ್ದಾರೆ. ನಾವು ಕೀಳಕ್ಕೆ ತೊಗೊಂಡಿಲ್ಲ, ನಾವು ಕ್ಯಾಪ್ಟನಾಗಿ ಮಾಡಿದ್ದೀವಿ ಅಂತ. ಮತ್ತು ನೆಕ್ಸ್ಟ್ ಏನಪ್ಪ ಅಂತಂದರೆ, ನಾನು ನಿನ್ನೆ ಸಾರಿ ಎಲ್ರಿಗೂ, ನಿನ್ನೆ ಏನಪ್ಪ ಮಿಸ್ಟೇಕ್ ಆಯಿತು ಅಂತಂದರೆ, ನಾನು 23rd ಅಂತ ಹೇಳಿದ್ದೆ ಮ್ಯಾಚಸ್ ಸ್ಟಾರ್ಟ್ ಆಗೋದು, IPL ಮ್ಯಾಚಸ್ ಸ್ಟಾರ್ಟ್ ಆಗೋದು 23rd ಅಂತ ಹೇಳಿದ್ದೆ. ಆದರೆ ಅದು ಸೆಕ್ರೆಟರಿ ಆಗಿರುವಂಥ ಚೇರ್ಮನ್ ಆಗಿರುವಂಥ ರಾಜೀವ್ ಶುಕ್ಲಾ ಅವರು ಅಫಿಷಿಯಲ್ಲಾಗಿ ಪ್ರೆಸ್ಸಿಗೆ ಬಂದುಬಿಟ್ಟು ಹೇಳ್ತಾರೆ, ಮಾರ್ಚ್ 21st ಸ್ಟಾರ್ಟ್ ಮಾಡ್ತೀವಿ. ಏನಕ್ಕೆ ಅಂತಂತಂದರೆ ವೀಕೆಂಡ್ ಇದೆ. IPL ಸ್ಟಾರ್ಟ್ ಆಗೋದೇ ವೀಕೆಂಡಿಂದ. ನನಗೆ ಅಷ್ಟು ತಲೆ ಹೊಡಿಲಿಲ್ಲ ಗುರು. ನಾನು ವಾರ ಆಗಿರೆಲ್ಲ ನೋಡಲಿಲ್ಲ. 23rd ಅಂತ ಬಂತಲ್ಲ, ಬೇಗ ಅಪ್ಡೇಟ್ ಕೊಡಬೇಕಂತ ಹೇಳ್ಬಿಟ್ಟು 23rd ಅಂತ ಅಂದ್ಬಿಟ್ಟೆ. ಆಮೇಲೆ ಗೊತ್ತಾಯಿತು ಅವರು ವೀಕೆಂಡು ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂತ. ಹಂಗಾಗ್ಬಿಟ್ಟು ಸಾಟರ್ಡೆ ಬಂದುಬಿಟ್ಟು 21st ಆಗುತ್ತೆ. ಅದಕ್ಕೋಸ್ಕರ 21st ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಅದು ಬಂದುಬಿಟ್ಟು ಎಲ್ಲಪ್ಪ ಅಂದರೆ ಈಡನ್ ಗಾರ್ಡನ್ನಲ್ಲಿ ಕಲ್ಕಟ್ಟಾದಲ್ಲಿ ಸ್ಟಾರ್ಟ್ ಆಗ್ತಿದೆ ಮ್ಯಾಚ್ 21st. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ನಮ್ಮ RCB ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅದು ಏನಪ್ಪ ಅಂತಂತಂದರೆ ನಮ್ಮ ಫ್ಯಾನ್ಸಿಗೂ ಖುಷಿ ತರೋಂಥ ವಿಷಯ. ಅದು ಏನಪ್ಪ ಅಂತಂತಂದರೆ, ಟಿಮ್ ಡೇವಿಡ್ ಅವರು ಬಂದುಬಿಟ್ಟು 5000 ರನ್ಸ್ ಫಾಸ್ಟೆಸ್ಟ್ 5000 ರನ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಇದು ವರ್ಲ್ಡಾಗೆ ಸೆಕೆಂಡ್ ಇವ್ರು ಬಂದುಬಿಟ್ಟು ಸೆಕೆಂಡ್ ಪ್ಲೇಸ್ ಬಂದಿದ್ದಾರೆ, ಫಾಸ್ಟೆಸ್ಟ್ ಬ್ಯಾಟರ್ ಇನ್ ದಿ ವರ್ಲ್ಡ್ ಅಂತೇಳ್ಬಿಟ್ಟು. 3127 ಬಾಲಲ್ಲಿ 5000 ರನ್ನನ್ನು ಗಳಿಸಿದ್ದಾರೆ. ಅದು ಯಾರಪ್ಪ ಅಂತಂದರೆ ಅದು ನಮ್ಮ ಟಿಮ್ ಡೇವಿಡ್ ಅವರು. ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು ಗುರು, RCB ಮ್ಯಾನೇಜ್ಮೆಂಟಿಗೂ ತಗೊಂಡಿರೋದಕ್ಕೂ. ಅಷ್ಟು ಫಸ್ಟ್ ಬಂದುಬಿಟ್ಟು ನಮ್ಮ ವಿರಾಟ್ ಕೊಹ್ಲಿ ಅವರು ಇರೋದು, ಸೆಕೆಂಡ್ ಬಂದುಬಿಟ್ಟು ಟಿಮ್ ಡೇವಿಡ್ ಅವರು. ಇಬ್ಬರು ನಮ್ಗೆ RCBಯಲ್ಲಿರೋದ್ರಿಂದ ಒಂದೊಳ್ಳೆ ಚೆನ್ನಾಗಿದೆ. 3127 ಬಾಲಲ್ಲಿ 5000 ರನ್ ಅಂದರೆ ಸುಮ್ಮನೆ ಗುರು ಹೊಡಿಯೋಕ್ಕೆ ಅಂತಂದರೆ ಸಾಧ್ಯ ಅಂತ ಒಬ್ಬರು ಹೇಳ್ತಾರೆ, ಒಬ್ಬನು ಸಾಧ್ಯ ಆಗಲ್ಲಲೇ ಅಂತ ಹೇಳ್ತೀರಾ. ಏನಾದರೂ ಮಾಡ್ಕೊಳ್ಳಿ, ಹೆಂಗಾದರೂ ಬರ್ಕೊಳ್ಳಿ. ನಿಮ್ಗೆ ಇದೇ ರೀತಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್.